ಏನಮ್ಮ ಕಮಲು, ಇವಾಗಲಾದರೂ ಏನಾಯ್ತದ ನಿಜ ಹೇಳ್ತೀಯೋ ಅಥವಾ ಇನ್ನೂ ಮೌನವಾಗಿರ್ತೀಯಾ? ಅಯ್ಯೋ ಅಣ್ಣ, ಇನ್ನು ಮುಂದೆ ಮೌನವಾಗಿದ್ದು ಏನು ಪ್ರಯೋಜನ? ಎಲ್ಲ ವಿಷಯ ಎಲ್ಲವೂ ಗೊತ್ತಾಗುತ್ತಾನೆ. ಅಲ್ಲಪ್ಪ ಮನೋಜ, ನಿಮ್ಮಮ್ಮಂಗೇನೋ ಬುದ್ಧಿ ಇಲ್ಲ ಹಾಗಂತ ನಿನಗೂ ಬುದ್ಧಿ ಇಲ್ದಂಗೆ ಹೋಯ್ತಾನಪ್ಪ. ನೀನು ಓದಿದ್ಯಾ, ತಿಳ್ಕೊಂಡಿದ್ಯಾ? ಇಷ್ಟೆಲ್ಲ ಆದ್ರೂ ಈ ವಿಷಯನ ಬಚ್ಚಿಡ್ಬೋದಾ ಹೇಳು? ಅಯ್ಯೋ ಅಣ್ಣ, ಇದರಲ್ಲಿ ನನ್ನ ಮಗನ ತಪ್ಪೇನೂ ಇಲ್ಲ. ಇದಕ್ಕೆಲ್ಲ ನಾನೇ ಕಾರಣ. ನಾನೇ ಎಲ್ಲರಿಗೂ ಹೇಳಿದ್ದು ಈ ವಿಷಯನ ಯಾರಿಗೂ ಹೇಳ್ಬಿಡ್ರಿ ಅಂತ. ಅಲ್ಲ ಅದಕ್ಕೆ ನಿಧಿ ಸಿಕ್ಕಿರೋ ವಿಷಯನ ಎಷ್ಟು ತನಕ ಬಚ್ಚಿಡ್ತೀರ ಎಲ್ಲರಿಂದನೂ? ಒಂದಲ್ಲ ಒಂದಿನ ಗೊತ್ತಾಗ್ತಾ ಇತ್ತಲ್ಲ. ಅಯ್ಯೋ ಅದಕ್ಕೆ ನಾನು ಹಂಗೆ ಅಂದ್ಕೊಂಡಿದ್ದಿಲ್ಲ. ಈ ವಿಷಯ ನಾವು ಹೇಳಿದನೆಲ್ಲ ಗೊತ್ತಾಗುತ್ತೆ, ನಾವು ಹೇಳದೆ ಹೋದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಸ್ವಲ್ಪ ಯಾಮಾರ್ಬಿಟ್ಟೆ. ಆದರೆ ಪಾಪ ನಾನು ಮಾಡಿದ ತಪ್ಪಿಂದ ನನ್ನ ಮಗ ಶಿಕ್ಷೆ ಅನ್ಭವಿಸಂಗಾಯ್ತು. ಅವನೆಲ್ಲ ಹೇಳ್ದ ಬೇಡ ಅಮ್ಮ ಈ ಥರ ಮಾಡೋದು ತಪ್ಪು ಅಂತ. ಆದರೂ ನಾನೇ ಕೇಳಲಿಲ್ಲ. ಹಠಮಾರಿ ಬಿದ್ದು ನನ್ನ ಮಗನ ಈ ಸ್ಥಿತಿ ತಂದು ನಿಲ್ಲಿಸ್ಬಿಟ್ಟೆ. ಯಾತ್ತೆ ಎಲ್ಲ ಆಗಿದ್ದು ನಿನ್ನಿಂದಾನೆ. ನೋಡು ಪಾಪ ಮನೋಜನ ಮುಖ ಹೆಂಗಾಗ್ಬಿಟ್ಟಿದೆ ಅಂತ. ಊರಿನ ಜನಗಳ ಮಧ್ಯೆ ಎಲ್ಲನೂ ಪೊಲೀಸರ ಜೊತೆ ಹೋದ ಅವನು. ಊರ ಜನ ಏನು ಮಾಡ್ಕೊತಕೊಂತಾರೋ ಏನೋ. ಛೇ, ಹೇ ಮುಚ್ಚೆ ಬಾಯಿ. ಯಾಕೆ ಈ ವಿಷಯ ನಿನಗೆ ಗೊತ್ತಿರಲಿಲ್ವಾ? ನೀನಾದರೂ ಒಂದು ಮಾತು ಹೇಳಿದಾಗಾದ್ರೂ ಅಮ್ಮ ನಾ ಏನು ಮಾಡಲಿ? ಅತ್ತನೇ ಯಾರಿಗೆ ಬೇಡ ಅಂತ ಹೇಳಿದ್ರು, ಅದಕ್ಕೆ ನಾನು ಸುಮ್ಮನಿದ್ದೆ. ಸರಿ, ಇವಾಗ ಆಗಿದ್ದಾಗೋಯ್ತು, ಏನೂ ಮಾಡೋಕ್ಕಾಗಲ್ಲ ಬಿಡ್ರಿ. ಮನೋಜ, ಪೊಲೀಸರು ಏನಾದರೂ ಹೇಳಿದ್ರಪ್ಪ ನಿನಗೆ? ಮಾವ, ನಮ್ಮಮ್ಮಂಗೆ ನಾನು ಇವಾಗ ತನಕ ಹೇಳ್ತಾನೆ ಬಂದಿದ್ದೀನಿ, ಅಮ್ಮ ದುಡ್ಡು ಬೇಡ ಅಮ್ಮ ಬೇಡ. ಅಮ್ಮವ ನಿಂಗೊಂದು ವಿಷಯ ಗೊತ್ತಾ? ಆ ದುಡ್ಡು ನಮ್ಗೆ ಯಾವಾಗ ಕಣ್ಣಿಗೆ ಕಾಣಿಸ್ತಲ್ಲ ಆಗಿಂದಲೂ ಏನಾದರೂ ಒಂದು ತೊಂದರೆ ಆಗ್ತಾನೇ ಇದೆ. ಆದರೆ ಇಷ್ಟೆಲ್ಲ ಆದ್ರೂ ನಮ್ಮ ಅಮ್ಮಂಗೆ ಇನ್ನೂ ಬುದ್ಧಿ ಬಂದಿಲ್ಲ. ಯಾವಾಗ ಅರ್ಥ ಮಾಡ್ಕೋತಾರೋ ಏನೋ. ಪೊಲೀಸರು ಇತ್ಕೊಂಡು ಸದ್ಯಕ್ಕೆ ಕಂಪ್ಲೇಂಟ್ ಅಂತ ಏನೂ ಮಾಡ್ಕೊಂಡಿಲ್ಲ. ವಿಚಾರಣೆ ಮಾಡಿ ಬಿಟ್ಟು ಕಳಿಸಿದ್ರು ಮಾವ. ಹಾಗಂದ್ರೆ ಇನ್ಮೇಲೆ ನಮ್ಮನೆ ಬರಲ್ವಾ ಅವರು? ಹಂಗೆ ಅನ್ಕೊಳಕ್ಕೆ ಹೋಗಲೇಬೇಡ ಕಮಲು. ಒಂಥರ ಪೊಲೀಸರಿಗೆ ಅನುಮಾನ ಅಂತ ಬಂದರೆ ಮುಗಿದೋಯ್ತು. ಅವ್ರು ಯಾವಾಗ ಬೇಕಾದರೂ ಬರ್ಬೋದು, ಏನು ಬೇಕಾದರೂ ಮಾಡ್ಬೋದು. ಒಂದು ಮಾತು ಹೇಳು, ಅದು ನಿಜ ಹೇಳು, ನಿಮ್ಮ ಮನೇಲಿ ನಿಂತಿರೋದು ನಿಜನ ಸುಳ್ಳ? ಅಯ್ಯೋ ಅಣ್ಣ, ಇಷ್ಟೆಲ್ಲ ಆದರೂ ನಿಂಗೆ ಇನ್ನೂ ಅರ್ಥ ಆಗಿಲ್ವಾ? ನಿಧಿ ಸಿಕ್ಕಿರೋದು ನಿಜಾನೇ. ನಿಧಿ ಇವಾಗ ನಮ್ಮನೇಲೇ ಇದೆ. ಹೌದಾ? ಸರಿಯಾಗಿದ್ರೆ ಮನೋಜ, ನೀನು ಕೆಲಸ ಮಾಡಪ್ಪ. ಮತ್ತೆ ಪೊಲೀಸರು ನಿಮ್ಮ ಮನೆಗೆ ಬಂದರೆ ನಿಧಿನ ಕೊಟ್ಬಿಡು. ಯಾಕೆಂದರೆ ನಿಧಿ ಇದೆಲ್ಲನೂ ನಾವು ಇಟ್ಕೊಳ್ಳೋಂಥ ವಸ್ತು ಅಲ್ಲಪ್ಪ. ಯಾಕೆಂದರೆ ಅದು ಕಾನೂನು ವಿರುದ್ಧ. ಹಾಗಾಗಿ ಅದನ್ನು ಸರ್ಕಾರ ಕೊಟ್ಬಿಟ್ರೇ ನಮಗೆ ನೆಮ್ಮದಿ. ದುಡಿಯೋಣ, ಕಷ್ಟಪಟ್ಟು ಎಷ್ಟಾಗುತ್ತೋ ಅಷ್ಟು ಕೈಯಲ್ಲಿ ದುಡ್ಕೊಂಡು ತಿನ್ನೋಣ. ಏನಾಗುತ್ತೆ ಹೇಳು? ಸರಿ, ಇವಾಗ ದುಡ್ಡು ಸಿಕ್ತು, ನಿಮ್ಮ ನೆಮ್ಮದಿ ಇದೆಯಾ? ಇಲ್ಲ ತಾನೇ? ಕಷ್ಟಪಟ್ಟು ದುಡಿದ್ರೇ ಅಪ್ಪ ನೆಮ್ಮದಿ, ಸುಖ, ಶಾಂತಿ ಎಲ್ಲ ಸಿಗೋದು ನಮಗೆ. ಮಾವ, ಅದನ್ನು ಸ್ವಲ್ಪ ನಿಮ್ಮ ತಂಗಿಗೆ ಹೇಳಿ ಮಾವ. ನೋಡಮ್ಮ ಕಮಲು, ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಆಸೆ ಹಾಕೋದು ಸಹಜನೇ. ಆದರೆ ಆ ಆಸೆಯಿಂದ ನೋಡ್ದಲ್ಲ ಎಷ್ಟು ಕಷ್ಟ ಅನುಭವಿಸ್ಬೇಕಾಯ್ತು ಅಂತ. ಬೇರೆ ಯಾರೂ ಬೇಡ, ನಿನ್ನ ಮಗನೇ ಕಷ್ಟ ಅನುಭವಿಸ್ತಾ ಇರೋದು. ಹೌದು ಅಣ್ಣ, ನನಗೆಲ್ಲ ಅರ್ಥ ಆಗಿದೆ. ಇನ್ನು ಮುಂದೆ ನನಗೆ ಯಾವ ಆಸ್ತಿನೂ ಬೇಡ, ಯಾವ ನಿಧಿನೂ ಬೇಡ. ಎಲ್ಲನೂ ಸರ್ಕಾರಕ್ಕೆ ಕೊಟ್ಬಿಡ್ತೀನಿ. ನನಗೇನು ಬೇಡ. ನನಗೆ ನನ್ನ ಮಗ, ನನ್ನ ಜೊತೆ ನನ್ನ ಗಂಡ ಇಷ್ಟು ಚೆನ್ನಾದ್ರೆ ಸಾಕಪ್ಪ. ನನ್ನ ಮಗ ಹೇಳ್ದಂಗೆ ಆ ನಿಧಿ ಯಾವ ಗಳಿಗೆಲ್ಲ ನನ್ನ ಕಣ್ಣಿಗೆ ಕಾಣಿಸ್ಕೊಂತು ಆವಾಗಿಂದಾನೆ ಒಂದಲ್ಲ ಒಂದು ತೊಂದರೆ ಬರ್ತಾನೇ ಇದೆ. ಮನೋಜ, ಬೇಡ ಕಣೋ, ಅವ್ರು ಬರೋ ತನಕ ಕಾಯೋದು ಬೇಡ. ಪೊಲೀಸರಿಗೆ ನಾವೇ ಫೋನ್ ಮಾಡಿಬಿಟ್ಟು ನಮ್ಮಲ್ಲಿ ನಿಧಿ ಇದೆಲ್ಲ ತೊಗೊಂಡು ಕೊಟ್ಬಿಡೋಣ. ಏನಮ್ಮ, ಈ ಕೆಲಸನ ನಾವು ಮೊದಲೇ ಮಾಡಿದ್ರೆ ಇಷ್ಟೆಲ್ಲ ಆಗ್ತಾ ಇತ್ತ ನೋಡಿ ಇವಾಗ? ಅಯ್ಯೋ, ನಾನು ಬೇಕು ಅಂತ ಮಾಡಿಲ್ಲ ಕಣೋ, ನಮ್ಮ ಕುಟುಂಬಗೋಸ್ಕರನೇ ಮಾಡಿದೆ, ಎಲ್ಲ ಚೆನ್ನಾಗಿರೋಣ ಅಂತ. ಅದಕ್ಕೆ ತಪ್ಪಿದೆ ಇದೆ ಹೇಳು? ಯಾರಿಗೂ ಗೊತ್ತು ಹಿಂಗೆಲ್ಲ ಆಗುತ್ತೆ ಅಂತ. ಆಯಿತು ಬಿಡು, ಹೋಗ್ಲಿ, ಕ್ಷಮಿಸ್ಬಿಡು. ಮತ್ತೆ ಯಾವತ್ತು ಹಿಂಗೆ ಮಾಡೋಕ್ಕೆ ಹೋಗೋಲ್ಲ ನಾನು. ನನಗೆ ಇವಾಗ ಬುದ್ಧಿ ಬಂದಿದೆ ಬಿಡಪ್ಪ. ಸದ್ಯ ಅದಕ್ಕೆ ನಿಮ್ಗೆ ಇವಾಗಾದರೂ ಒಳ್ಳೆ ಬುದ್ಧಿ ಬಂತಲ್ಲ, ಹಾಗೆ ಮಾಡಿ. ನಮಗೆ ಯಾವ ನಿಧಿನೂ ಬೇಡ, ಏನೂ ಬೇಡ. ಅಲ್ಲ, ಈ ವಿಷಯ ನಾನು ಯಾರಿಗೂ ಬಾಯ್ಬಿಟ್ಟು ಹೇಳೇ ಇಲ್ಲ. ಆದ್ರೂ ಇದೆಲ್ಲ ಹೆಂಗೆ ಆಚೆ ಬಂತು ಅಂತ ಪೊಲೀಸರಿಗೆ ಯಾರು ಹೇಳಿರ್ಬೋದು? ಓಹೋ, ನನಗೆಲ್ಲ ಇವಾಗ ಅರ್ಥ ಆಯಿತು. ಈ ವಿಷಯ ಪೊಲೀಸ್ ಸ್ಟೇಷನ್ವರೆಗೂ ಹೆಂಗೆ ಹೋಗಿದೆ ಅಂತ. ಬಾಮ್ಮ, ಬಾ, ಬಂದಿಯಾ? ನಾವೇನೇನು ಮಾತಾಡ್ಕೊಳ್ಳೋದೆಲ್ಲ ಕದ್ದು ಕಳ್ಸ್ಕೊಂಡ್ಯಾ? ಅಯ್ಯೋ ಅತ್ತೆ, ನೀವೇನು ನನಗೆ ಹಿಂಗೆ ಹೇಳ್ತೀರಲ್ಲ? ನಾನೇನು ಕದ್ದು ಕಳ್ಸ್ಕೊಳಕ್ಕೆ ಹೋಗಿಲ್ಲಪ್ಪ. ಬರ್ತಾ ಇದ್ನಲ್ಲ, ಆಗ ನೀವು ಮಾತಾಡ್ತಾ ಇದ್ರಿ, ಅದಕ್ಕೆ ಅಲ್ಲೇ ನಿಂತ್ಕೊಂಡೆ. ಇದರಲ್ಲಿ ಕದ್ದು ಕಳ್ಸ್ಕೊಳಕ್ಕೆ ಹೇಳಿದೆ. ಇದು ನನ್ನ ತಾಯಿ ಮನೆ, ಯಾಕೆ ಇಲ್ಲಿ ನಾನು ಬರಬಾರ್ದಾ? ಹಾಂ, ಬರ್ಬೋದು. ನಿನ್ನ ಬರಬೇಡ ಅಂತ ಹೇಳೋಕ್ಕೆ ನಾನು ಯಾರು? ಆದರೆ ಬಂದರೆ ಸುಮ್ಮನೆ ಹೋಗ್ಬೇಕು. ಅದನ್ನು ಬಿಟ್ಟು ಇಲ್ಲಿ ನಡೆಯೋ ವಿಚಾರ ತಗೊಂಡೋಗಿ ಆಚೆ ಹೇಳಿದ್ರೆ ಏನಾಗುತ್ತೆ ಹೇಳು?
ಅತ್ತೆ ನೀವೇನು ಮಾತಾಡ್ತಿದ್ದೀರಾ? ನಾನು ಯಾರಿಗೇನಂದೆ? ಯಾರಿಗೇನು ವಿಷಯ ಹೇಳ್ದೆ? ಅಲ್ಲ, ನಾನೇ ಗಾಬರಿಯಾಗಿ ಮನೆಗೆ ಬಂದಿದ್ದೀನಿ, ನೀವು ನೋಡಿದ್ರೆ ನನ್ನ ಮೇಲೆ ತಾಕ್ತಿರಲ್ಲ. ಯಾಕೆ, ಏನಾಯ್ತು? ನಿಂಗೆ ಸಮಸ್ಯೆ ಆಯಿತು? ಅಚ್ಚೆ, ನನಗೆ ಸಮಸ್ಯೆ ಆಗಿಲ್ಲಮ್ಮ. ಆದರೆ ಮನೋಜನ ಪೊಲೀಸರು ಜೀಪಲ್ಲಿ ಹೋಗ್ತಿದ್ರಲ್ಲ, ಅದಕ್ಕೆ ಏನಂತ ಕೇಳಕ್ಕಂತ ಬಂದೆ ಅಮ್ಮ. ಇಲ್ಲಿ ನೋಡಿದ್ರೆ ಓ ಪಾಪ, ನಿನಗೇನು ಗೊತ್ತೇ ಇಲ್ವಲ್ಲ, ಎಲ್ಲ ಮಾಡಿದ್ದು ಅಲ್ಲದೆ ಇವಾಗ ನಂಗೆ ಏನು ಗೊತ್ತ ನಾಟಕ ಬೇರೆ ಆಡ್ತೀಯಾ? ನೋಡು, ಈ ನಿನ್ನ ನಾಟಕನ ನಿಮ್ಮ ಅಪ್ಪ ಅಮ್ಮ ನಂಬೋದು, ಅದು ನಾನು ನಂಬಲ್ಲ. ಅಂದರೆ ಪೊಲೀಸ್ನವ್ರಿಗೆ ವಿಷಯ ಹೇಳಿದ್ದು ಅಕ್ಕ ನೀನಾ? ಛೇ, ಎಂಥ ಅಕ್ಕನೇ ನೀನು! ತಂಗಿ ಜನನ ನೀನು ನಿನ್ನ ಕೈಯಲ್ಲಿ ಹಾಳು ಮಾಡಬೇಕು ಅಂತ ನಿಂತ್ಕೊಂಡಿದ್ದೆ ಹೇಗೆ? ಲೇ, ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ ಕಣೆ. ಅತ್ತೆ ಏನು ಹೇಳ್ತಾ ಅಂತ ಅದು ನೀನು ನಂಬ್ತಾ ಇದೆಯಾ? ನಂಬಕ್ಕೆ ಏನಕ್ಕಾಗಿದೆ ಇದರಲ್ಲಿ? ಕಣ್ಮುಂದೆನೇ ಎಲ್ಲ ಕಾಣಿಸ್ತಿದೆಯಲ್ಲ. ಹೌದು, ನಿಜಾನೇ, ನಾನೇ ಅದು ನಿಂಗೆ ವಿಷಯ ಹೇಳಿದ್ದು. ನಿನಗೆ ಹೇಳ್ತೀನೇ ಈ ವಿಷಯ ಗೊತ್ತಾಗ್ತಾ ಇರೋದು. ಅಂದರೆ ಇದನ್ನು ನೀನೇ ಮಾಡ್ತಾ ಇದೀಯಾ? ಅಕ್ಕ, ನಾನು ಅಂದರೆ ನೀನು ನಂಬೋದೇ ಇಲ್ಲ ಕಣೆ. ಅಯ್ಯೋ ದೇವ್ರೆ, ನಾನೇನಪ್ಪ ಮಾಡಲಿ? ಛೇ, ನಾನು ಯಾಕಾದರೂ ಇಲ್ಲಿಗೆ ಬಂದು ಅನ್ಸ್ಬಿಟ್ಟಿದ್ದೆ. ನೀನು ಒಳ್ಳೇದು ಮಾಡ್ಬೇಕಂತ ಬಂದರೆ ನನ್ನೇ ಹಿಂಗೆಲ್ಲ ಮಾತಾಡ್ತೇನೆ ನೀನು? ಅಮ್ಮ ತಾಯಿ, ನಿನ್ನ ಕೈ ಮುಗಿತೀನಿ, ನೀನು ನನಗೆ ಏನು ಒಳ್ಳೇದು ಮಾಡೋದು ಬೇಕಾಗಿಲ್ಲ. ನನ್ನಿಂದ, ನನ್ನ ಸಂಸಾರದಿಂದ ದೂರ ಇದ್ಬಿಡು, ಅದೇ ಸಾಕು ನನಗೆ. ನಾನು ನಿನ್ನ ಅಕ್ಕ ಅಂತ ನಂಬಿದ್ಮೇಲೆ ಅದೇ ನಾನು ಮಾಡಿದ ತಪ್ಪು. ನೀನು ಇಷ್ಟಪಟ್ಟಿರೋ ಗಂಡನ್ನ ನಾನು ಮಾಡ್ಕೊಂಡೆ ಅನ್ನೋ ಕೋಪಕ್ಕೆ ನೀನು ಹೀಗೆಲ್ಲ ಮಾಡ್ತಾ ಇದೀಯಾ? ಧನು, ಮುಚ್ಚೆ ಬಾಯಿ, ನಾಲ್ಗೆ ಮೇಲೆ ಹಿಡ್ತಾ ಇರಲಿ. ಏನು ಮಾತಾಡ್ತಿದ್ದೀನಿ ಅಂತ ಗಮನ ಇಟ್ಕೊಂಡು ಮಾತಾಡು. ನಾನು ಇಷ್ಟಪಟ್ಟಿರೋ ಹುಡುಗನ್ನ ನೀನು ಮಾಡ್ಕೊಂಡ್ಯಾ? ಏನೇ ಮಾತಾಡ್ತಾ ಇದೀಯ ನೀನು? ಹೌದು ತಾನೇ, ನೀನು ಬೇಡಂತ ಬಿಟ್ಟವ್ರ ಗಂಡಂತಾನೆ ನಾನು ಮದುವೆ ಮಾಡ್ಕೊಂಡಿರೋದು. ಅದಕ್ಕೆ ನಿನಗೆ ಹೊಟ್ಟೆ ಕಿಚ್ಚು. ಹೊಟ್ಟೆಲ್ಲ ನಿನಗಿದು ಚೆನ್ನಾಗಿರಬಾರ್ದು. ಅದೇ ನಿಂಗೆ ಬೇಕಾಗಿರೋದು. ಅಪ್ಪ ಅಮ್ಮ, ಇವಳೇನು ಮಾತಾಡ್ತಿದ್ದಾರೆ ಅಂತ ನಿಮಗೆ ಕಾಣಿಸ್ತಿದ್ಯಾ? ನೀವು ಸೈಲೆಂಟಾಗಿದ್ದೀರಾ? ಏನಾದರೂ ಮಾತಾಡಿ. ಏನು ಮಾತಾಡ್ಬೇಕು ಅವರು? ನಿಜನೇ ಮಾತಾಡ್ತಾಳ ಅವಳು. ಯಾಕೋ ನನಗೂ ಹಾಗೆ ಅನಿಸ್ತಿದೆ. ಛೇ, ಸುಮ್ಮನೆ ಎಲ್ಲರೂ ಏನು ಬಾಯಿಗೆ ಬಂದಾಗ ಮಾತಾಡ್ತೀರಂತ. ತಾನು ಮಾನ್ಸ, ಸ್ವಲ್ಪ ನೀವು ಸುಮ್ಮನಿರಿ. ಮನುಜ, ಅದನ್ನ ನೀನು ಹೆಂಡತಿಗೆ ಹೇಳು, ನನಗೆ ಹೇಳಕ್ಕೆ ಬರಬೇಡ ನೀನು. ತಾನು ಸುಮ್ಮನಿರೆ. ಏನಪ್ಪ ಮನೋಜ, ಏನು ಅಕ್ಕ ಬಂದ ತಕ್ಷಣ ಅವಳ ಕಡೆಗೆ ಹೊಲ್ಕೊಬಿಟ್ಟಿದ್ಯಾ? ಅವಳ ಮುಂದೆ ನನ್ನನ್ನೇ ಸುಮ್ಮನಿರು ಅಂತೀಯಾ? ಅಂದರೆ ನಿನಗೆ ನನಗಿಂತ ಅವಳೇ ಮುಖ್ಯನಾ? ತಾನು, ನೀನು ಏನು ಮಾತಾಡ್ತಾ ಇದ್ದೆ ಗಮನ ಇದೆ ನಿನಗೆ? ಹೌದೌದು, ಇಲ್ಲೆಲ್ಲರಿಗೂ ಗಮನ ಇರುತ್ತೆ, ನನಗೆ ಮಾತ್ರ ಗಮನ ಇರೋದಿಲ್ಲ. ಅತ್ತೆ ಬಾ, ಮನೆಗೆ ಹೋಗೋಣ. ನನಗಂತೂ ಈ ರಗಳೆಲ್ಲ ಯಾವಾಗ ಮುಗಿಯುತ್ತೋ ಅನಿಸ್ಬಿಟ್ಟಿದೆ. ನೋಡಿದ್ಯಾ ಅಮ್ಮ, ಅವಳು ಬಾಯಿಗೆ ಬಂದಂಗೆ ಏನು ಬೇಕು ಅದನ್ನೇ ಮಾತಾಡ್ತಾಳೆ. ಇದ್ರಲ್ಲಿ ನನ್ನ ತಪ್ಪೇನಿದೆಯಾ? ನಾನಂತೂ ನಿಜವಾಗ್ಲೂ ಯಾರಿಗೂ ಏನೂ ಹೇಳಲಿಲ್ಲ ಅಮ್ಮ. ಮಾನ್ಸ, ಸುಮ್ಮನಿರಮ್ಮ, ಹಂಗೆಲ್ಲ ಕಣ್ಣೀರು ಹಾಕ್ಬಾರ್ದು. ನನಗೆ ಗೊತ್ತು ನೀನು ಯಾರಿಗೇನು ಹೇಳೋದಿಲ್ಲ ಅಂತ. ಆದರೆ ಅಪ್ಪ, ಅವಳು ಯಾಕೆ ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ ಅಪ್ಪ. ಅವಳಿಗೆ ಒಳ್ಳೇದು ಮಾಡಬೇಕು ಅಂತಲೇ ಬಂದೆ ಇಲ್ಲಿಗೆ. ಆದರೆ ನೀವೆಲ್ಲ ಮಾತಾಡೋದು ಕೇಳಿಸ್ಕೊಂಡು ಅಲ್ಲಿ ಎಂತ್ಕೊಂಡು ಅಷ್ಟೇ. ಅದಕ್ಕೆ ಅತ್ತೆ ಕದ್ದಿ ಕಳ್ಸ್ಕೊತೀಯ, ಹಾಗೆ ಮಾಡ್ತೀಯ, ಹೀಗೆ ಮಾಡ್ತೀಯ ಅಂತ ಬಾಯಿಗೆ ಬಂದಂಗೆ ಬೈತಿದ್ದಾರೆ. ಅದನ್ನು ಸಪೋರ್ಟ್ ಮಾಡಿಬಿಟ್ಬಿಟ್ಟು ನನಗೆ ಇವಳು ಬೈತಾವಳೆ. ಅದಕ್ಕೆ ಹೇಳೋದು, ಈ ಕಾಲದಲ್ಲಿ ಯಾರಿಗೂ ಒಳ್ಳೇದು ಮಾಡೋಕ್ಕೆ ಹೋಗ್ಬಾರ್ದು ಅಂತ. ಎಲ್ಲ ಹಣೆ ಬರಹ. ನಿಂತ್ಕೊಳ್ಳೆ ಮಾನ್ಸ, ಇದೇನ್ರಿ ಇದು ಹೀಗಾಗೋಯ್ತಲ್ಲ? ಛೇ, ನಿನ್ನೆ ಇಲ್ಲ ಎಷ್ಟು ಖುಷಿಯಾಗಿದ್ವಿ, ಆದರೆ ಆಗಲೇ ಈಗ ಎಲ್ಲರಿಗೂ ಮನಸ್ತಾಪಗಳು. ಏನೂ ಮಾಡೋಕ್ಕಾಗಲ್ಲ. ಜೀವನದಲ್ಲಿ ಏನಾಗಬೇಕಲ್ಲ ಅದಾಗ್ತಾ ಇರಬೇಕು. ಯಾಕೋ ಏನೋ ರೀ, ನಮ್ಮ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಬರ್ತದೆ. ಏನಾದರೂ ಕೇಳ್ಕೊಬಾರೋಣ, ಶಾಸ್ತ್ರ ಏನಾದ್ರೂ. ಜಾನಕಿ, ನೀನು ಸುಮ್ಮನಿರು. ಮಾತಿಗೆ ಮೊದಲು ಜಾತಕಂತಲ್ಲಿ ಹೋಗೋಕೆ ಹೋಗ್ಬೇಡ, ಆಯಿತಾ? ಅದೆಲ್ಲನೂ ಎಷ್ಟು ನಂಬಬೇಕು ಅಷ್ಟೇ ನಂಬಬೇಕು. ಇಲ್ಲ, ಇವ್ರಿಗೆ ಹೇಳ್ದೆ ಏನೂ ಪ್ರಯೋಜನ ಇಲ್ಲ. ಇದಕ್ಕೆ ನಾನೇನು ಪರಿಹಾರ ಹುಡುಕಬೇಕು. ಅಕ್ಕ, ಮೆತ್ತಿಗೆ ಬನ್ನಿ ಬನ್ನಿ, ಇಲ್ಲಿ ಕುತ್ಕೊಳ್ಳಿ ಬನ್ನಿ, ಜಾಸ್ತಿ ಅಲಗಡ್ಬೇಡಿ. ಅಯ್ಯೋ ಮಂಗಳ, ಯಾಕೋ ನನ್ನ ಕೈಲಿ ಆಗ್ತಾ ಇಲ್ಲ ಕಣೆ, ತುಂಬ ಹೊಟ್ಟೆ ನೋವ್ತಾನೆ ಇದೆ. ಅಮ್ಮ. ಹಾಂ ಅಕ್ಕ, ಇವಾಗ 7 ತಿಂಗಳಲ್ವಾ, ಹಾಗೆ ಆಗುತ್ತೆ. ಬನ್ನಿ ಕುತ್ಕೊ ಬನ್ನಿ. ಅಕ್ಕ, ಇಲ್ಲಿ ಸ್ವಲ್ಪ ಆರಾಮಾಗಿ ಕುತ್ಕೊಳ್ಳಿ. ಇವಾಗ ಏನು ಅನಿಸ್ತಿದೆ ನಿಮಗೆ? ಅಯ್ಯೋ, ಅನ್ಸೋಕೆ ತಾನೇ ಏನಿದೆ ಹೇಳು. ಯಾಕೋ ನಂಗೆ ಹೊಟ್ಟೆ ತುಂಬ ನೋವ್ತಾನೆ ಇದೆ ಕಣೆ. ಹೌದಾ ಅಕ್ಕ? ಡಾಕ್ಟ್ರ್ ಹತ್ರ ಕೇಳಿದ್ರೆ ಅವ್ರು ಹೀಗೆ ಅಂತಂದರು. ಅದೇನೂ ಇಲ್ಲ, ನಿಮ್ಗೆ ಸ್ವಲ್ಪ ವಯಸ್ಸಾಗಿದೆಯಲ್ಲ, ಅದಕ್ಕೆ ಹೀಗೆಲ್ಲ ಅನಿಸುತ್ತೆ. ಸ್ವಲ್ಪ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಏನೇ ನೀನು ಮಾತುಗಳು ನಂಗೆ ವಯಸ್ಸಾಗದಂತ ನಾನು ಹಂಗಿಸ್ತಾನೆ ಇರ್ತೀಯಲ್ಲೇ, ಯಾಕೆ? ಅಯ್ಯೋ ಅಕ್ಕ, ನಾನು ಹಾಗೆ ಹೇಳ್ತಾ ಇಲ್ಲ ಅಕ್ಕ, ನಿಮ್ಗೆ ಸಮಾಧಾನ ಆಗಲಿ ಅಂತ ಹಂಗೆ ಹೇಳ್ತೀನಿ. ಡಾಕ್ಟ್ರ್ ಅದನ್ನೇ ಅಲ್ವಾ ಹೇಳಿದ್ದು. ಒಂದು ಕೆಲಸ ಮಾಡ್ತೀನಿ ರೀ,
ನಮ್ಮ ಅಜ್ಜಿ ಒಬ್ಬಿದ್ದಾರೆ, ಅವ್ರು ನಾನು ಇಲ್ಲಿ ಕರೆಸ್ತೀನಿ. ಅವ್ರು ನಿಮಗೆ ಏನಾದರೂ ಔಷಧಿ ಮಾಡಿಸಿ ಕೊಡ್ತಾರೆ. ಏನು ನಿಮ್ಮ ಅಜ್ಜಿನ? ಬೇಡ ಬೇಡ, ಅವ್ರು ಏನಾದರೂ ಮಾಡಿಕೊಟ್ಬಿಟ್ರೆ ನನಗೆ, ಅಯ್ಯೋ ಆಮೇಲೆ ನನಗೆ ನನಗೂ ತೊಂದರೆ ಆಗ್ಬಿಟ್ರೆ ಬೇಡಪ್ಪ ಬೇಡ. ಅಯ್ಯೋ ಅಕ್ಕ, ಅವ್ರು ಹಂಗೆಲ್ಲ ಏನೂ ಮಾಡೋದಿಲ್ಲ. ಅವ್ರು ತುಂಬ ಒಳ್ಳೆಯವರು. ಅವ್ರಿಗಿದೆ ಕೆಲಸ, ನಾಟಿ ಔಷಧಿ ಮಾಡ್ತಾರೆ. ಅಷ್ಟೇ ಅಲ್ಲ, ಅವ್ರು ಡೆಲಿವರಿನೂ ಮಾಡಿಸ್ತಾರೆ. ನನಗೆ ಅವರೇ ಮಾಡಿಸಿದಲ್ವಾ? ಹೌದಾ? ಆದ್ರೂ ಯಾಕೋ ನನಗೆ ನಂಬಿಕೆ ಬರ್ತಾ ಇಲ್ಲ ಕಣೆ. ನಂಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ಅದರಲ್ಲಿ ನಿಮ್ಮ ಅಜ್ಜಿ ಬೇರೆ ಅಂತಿದ್ಯಾ, ನಾನು ಹೇಗೆ ನಂಬಲಿ ಹೇಳು? ನೀವು ಈಗಂದ್ರೆ ನಾನು ಏನು ಮಾಡಲಿ ಅಕ್ಕ? ಅಲ್ಲ ಅಕ್ಕ, ನೀನು ಇವಾಗ ಹೇಳ್ತಿಲ್ಲ ನಮ್ಮ ಅಜ್ಜಿ ನಿಂಗೆ ಏನಾದರೂ ಮಾಡಿಬಿಡ್ತಾರೆ ಅಂತ. ಹಾಗೆ ಮಾಡಬೇಕಾಗಿದ್ರೆ ನಾನಿಲ್ಲಿ ಎಷ್ಟು ತಿಂಗಳಿಂದ ಇದ್ದೀನಪ್ಪ, ನಾನೇ ಏನಾದರೂ ಮಾಡ್ಬೋದಾಗಿತ್ತಲ್ವಾ? ಹೌದು. ಬೇಡ ಬಿಡು, ನನಗೆ ನೀನು ನೋಡ್ಕೊ ಸಾಕು. ನಿಮ್ಮ ಅಜ್ಜಿ ಎಲ್ಲ ಏನೂ ಬೇಡ. ಹಂಗಲ್ಲ ಅಕ್ಕ, ನಾನು ಆಚೆ ಇರಬೇಕಾದ್ರೆ ಮನೆ ಒಳಗಡೆ ಯಾರೋ ಒಬ್ಬಿದ್ರೆ ಒಳ್ಳೇದಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಹಿಂಗೆ ಬಡ್ಕೊಳ್ಳೋದು, ನೀನು ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು ಅಂತ. ಆದರೆ ನನ್ನ ಮಾತು ಕೇಳ್ತೀಯ ನೀನು? ಒಂದು ಸ್ವಲ್ಪ ದಿನ ಅಕ್ಕ, ಆಮೇಲೆ ನಾನು ನಿನ್ನ ಜೊತೆಲೇ ಇರ್ತೀನಿ. ಅದಕ್ಕೆ ನಮ್ಮ ಅಜ್ಜಿನ ಕಳ್ಸ್ಕೊತೀನಿ ಅಂತ ಹೇಳ್ತಿದ್ದೀನಿ. ಅವ್ರಿಗೆಲ್ಲ ವಿಷಯ ಹೇಳ್ತೀನಿ. ಅವ್ರು ನಿಮ್ಗೇನು ತೊಂದರೆ ಕೊಡಲ್ಲ. ಅವರು ನನಗಲ್ಲಿ ಚೆನ್ನಾಗಿ ನಿಮ್ಗೆ ನೋಡ್ಕೋತಾರೆ. ನೀವು ನಾನು ನಂಬೋದು. ಆಯಿತು, ಹಾಗೆ ಮಾಡು, ನೋಡೋಣ ಅವ್ರು ಏನು ಮಾಡ್ಕೋತಾರೆ ಅಂತ. ಒಂದು ವೇಳೆ ನಂಗೆ ಇಷ್ಟ ಆಗಿಲ್ಲ ಅಂದರೆ ಅವ್ರನ್ನ ವಾಪಸ್ ಕಳಿಸ್ಬಿಡ್ತೀನಿ. ಆಮೇಲೆ ನನ್ನ ಬೈಕೋಬಾರ್ದು ನೀನು, ಸರಿನಾ? ಆಯ್ತು ಅಕ್ಕ, ಹಾಗೆ ಮಾಡಿ. ಹಲೋ, ಹಾಂ ಹೇಳು. ಹೌದಾ, ನನ್ನ ಮನೆಗೆ ಬಂದುಬಿಟ್ಟೆ. ನೀನು ಇನ್ನೂ ಹೋಗ್ಲಿಲ್ವಾ ಪುಟ್ಟಿ? ಹೌದಾ? ಹೋ, ನಿಜಾಗ್ಲೂನಾ? ನನಗೆ ಗೊತ್ತಿಲ್ಲಪ್ಪ ವಿಷಯ. ಸರಿ ಸರಿ, ಹಾಗಾದರೆ ಹಾಂ ಹಾಗೆ ಮಾಡೋಣ, ಹೌದಲ್ವಾ ಪುಟ್ಟಿ? ನಾನು ಇಲ್ಲಿ ಕರಿತಿದ್ದೀನಿ, ಹಾಗೆ ಹೋಗ್ತಿದ್ಯಲ್ಲ? ಹಾಂ ಸರಿ ಸರಿ, ನಾನು ನಿಂಗೆ ನಾಳೆ ಸಿಗ್ತೀನಿ, ಬಾಯ್. ಅಮ್ಮ, ನನ್ನ ಕರೆದ್ಯಾ? ನಂಗೆ ಕೇಳಿಸಿಲ್ಲಮ್ಮ, ಅದು ಫೋನಲ್ಲಿ. ಅದೇ ಅಮ್ಮ, ಮನೆಗೆ ಬಂದಮೇಲೆ ಏನು ಫ್ರೆಂಡ್ಸ್ ಅದು? ನೋಡು, ಫ್ರೆಂಡ್ಸ್ ಎಲ್ಲ ಏನೇ ಇದ್ರು ಕಾಲೇಜ್ ಒಳಗಡೆ ಅಷ್ಟೇ. ಮನೆಗೆ ಬಂದಮೇಲೆ ನೋ ಫ್ರೆಂಡ್ಸ್, ಬರೀ ಮನೆ ಅಷ್ಟೇ ಇರುತ್ತೆ ನಿನ್ನ ಮೈಂಡಲ್ಲಿ. ಅರ್ಥ ಆಗ್ತಾ ಇದೆಯಾ? ಸಾರಿ ಅಮ್ಮ, ಅದು ನಾನು ನಿಮ್ಮನ್ನ ಗಮನಿಸಿಲ್ಲ, ಹಾಗೆ ಹೋಗ್ಬಿಟ್ಟೆ. ಸರಿ ಸರಿ, ಆಯಿತು, ನೀನು ಹೋಗಿ ಕೈ ಕಾಲು ತೊಳ್ಕೊಂಡು ಬಾ, ನಾನು ನಿಮ್ಗೆ ತಿನ್ನೋಕೆ ಏನಾದರೂ ಕೊಡ್ತೀನಿ. ಸರಿ ಅಮ್ಮ. ಅಮ್ಮ, ದೊಡ್ಡಮ್ಮಗೇನಾಯ್ತು? ಯಾಕೊಂಥರ ಇದ್ದಾರಲ್ಲ? ನೋಡು, ನೀನು ಸದ್ದೆಲ್ಲ ಮಾಡೋಕ್ಕೋಗ್ಬೇಡ. ನೀನು ಊಟ ಮಾಡಿ ಆದಮೇಲೆ ರೂಮ್ಗೆ ಓದ್ಕೋ. ದೊಡ್ಡಮ್ಮ ಸ್ವಲ್ಪ ಮೈಲಿ ಹುಷಾರಿಲ್ಲ, ಹಾಗಾಗಿ ಅವ್ರು ಡಿಸ್ಟರ್ಬ್ ಮಾಡಬೇಡ, ಸರಿನಾ? ಫೋನಿಗೆ ಅಂತ ಮತ್ತೆ ಕುತ್ಕೋಬೇಡ. ಅದು ಸರಿ, ನಿಂಗೆ ಫೋನ್ ಯಾರು ಕೊಡ್ಸಿದ್ದು? ಅಮ್ಮ, ನನಗೆ ಯಾರು ಕೊಡಿಸಿಲ್ಲಮ್ಮ, ನಾನು ಪಾಕೆಟ್ ಮೈಲ್ ತೊಗೊಂಡೆ. ನೋಡು, ನಾನು ನಿಮಗೆ ಪಾಕೆಟ್ ಮನಿ ಕೊಡ್ತಾ ಅದು ನಿಂಗೆ ಏನು ಯೂಸ್ ಆಗಲಿ ಅಂತ. ಅದನ್ನು ಬಿಟ್ಟು ಈ ಥರ ಎಲ್ಲ ವೇಸ್ಟ್ ಎಲ್ಲ ಮಾಡಬಾರ್ದು, ಅರ್ಥ ಆಯಿತು ಅಲ್ವಾ? ಚೆನ್ನಾಗಿ ಗೊತ್ತು ತಾನೆ ನಾನು ನಿಮ್ಮ ಸ್ಕೂಲ್ ಫೀಸ್ ಕಟ್ಟೋಕ್ಕೆ ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ. ಸಾರಿ ಅಮ್ಮ, ಇನ್ನೊಂದ್ಸರಿ ಹಿಂಗೆ ಮಾಡೋದಿಲ್ಲ. ಸರಿ ಸರಿ, ಹೋಗು. ಅಕ್ಕ ಇರಿ, ನಾನು ನಿಮಗೆ ಬಿಸಿ ಬಿಸಿ ನೀರು ತೊಗೊಂಬಂದು ಕೊಡ್ತೀನಿ. ಸರಿ.